ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡ್ತಿದ್ದೇವೆ. ಈಗಾಗಲೇ 1ನೇ ಭಾಗ ಆಗಿದೆ, ಇದು 2ನೇ ಭಾಗ. ಸ್ನೇಹಿತರೆ, ಇಂದಿನ ಕ್ಲಾಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಂಪ್ಯೂಟರ್ನ ತಲೆಮಾರುಗಳು, ಅದರಲ್ಲಿ ಬಳಸುವಂತಹ ತಂತ್ರಜ್ಞಾನಗಳು, ಏನು 5 ತಲೆಮಾರುಗಳು ಅಂದರೆ 5 ಪೀಳಿಗೆಗಳೇನಿದೆ ಅಥವಾ 5 ಜನರೇಷನ್ ಏನಿದೆ ಅದರಲ್ಲಿ ಬಳಸುವಂಥ ತಂತ್ರಜ್ಞಾನ ಮತ್ತು ಭಾಷೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಅದಾದಮೇಲೆ ಕೂಡ ನಾವು ಗಾತ್ರದ ಆಧಾರದ ಮೇಲೆ, ಕೆಲಸದ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ಹೇಗೆ ವರ್ಗೀಕರಣ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡಿದ್ವಿ. ಇವತ್ತು ಅದರ ಮುಂದಿನ ಭಾಗವಾಗಿ ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ ವರ್ಗೀಕರಣ, ಅದನ್ನು ಎಕ್ಸ್ಪ್ಲೈನನ್ನು ನೋಡ್ಕೊಂಡು ಹೋಗೋಣ. ಕೊನೆಯಲ್ಲಿ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅವುಗಳಿಗೆ ನೀವು ಆನ್ಸರನ್ನು ಮಾಡಬಹುದು, ನಾನು ಕೂಡ ಮಾಡ್ತೀನಿ. ಇನ್ನೂ ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ PSTRಗೆ ತಯಾರಿ ನಡೆಸ್ತಾ ಇದ್ದರೆ ಅಂಥವ್ರಿಗೆ ಉಚಿತ ತರಗತಿಗಳು ಬೇಕಾದರೆ ನಮ್ಮ ಚಾನಲನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಓಕೆ, ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ಗಳ ವರ್ಗೀಕರಣ ನೋಡೋಣ. ಮೊದಲನೇದಾಗಿ ಸೂಪರ್ ಕಂಪ್ಯೂಟರ್. ಇವುಗಳನ್ನು ಎಲ್ಲಿ ಬಳಸ್ತಾರೆ? ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಳಸ್ತಾರೆ. ಮೈನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಸರ್ವರ್ ಬಳಕೆಗೆ ಬಳಸಲಾಗುತ್ತೆ. ಇನ್ನು ಮಿನಿ ಕಂಪ್ಯೂಟರನ್ನು ಸಂಗ್ರಹಣೆಗಾಗಿ, ಅಂದರೆ ಡಾಟಾ ಸಂಗ್ರಹಣೆಗಾಗಿ. ಮೈಕ್ರೋ ಕಂಪ್ಯೂಟರನ್ನು ಮನೆಯ ಕೆಲಸ ಇಲ್ಲವೇ ಅಫಿಷಿಯಲ್ ವರ್ಕ್ಗಾಗಿ. ಇದನ್ನು ನಾವು ನಿನ್ನೆ ನೋಡಿದ್ವಿ. ಇವತ್ತು ಇದನ್ನು ಡಿಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಇದು ಥಿಯರಿ ಇದೆ. ಇದನ್ನು ಮುಗಿಸಿದಾದ್ಮೇಲೆ MS ವರ್ಡು, MS ಎಕ್ಸೆಲ್ಲು, ಪವರ್ ಪಾಯಿಂಟ್ ಅವುಗಳನ್ನು ಅದ್ಭುತವಾಗಿ ನೋಡ್ಕೊಂಡು ಹೋಗೋಣ. ಈ ಸೂಪರ್ ಕಂಪ್ಯೂಟರನ್ನು ನೋಡುವ ಮೊದಲು ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಲೆಯಲ್ಲಿ ತಗೊಂಡು ಉತ್ತರವನ್ನು ಕಂಡುಕೋಬೇಕು. ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಇದನ್ನು ಕಂಡು ಹಿಡಿದವರು ಯಾರು ಮತ್ತು ಯಾವಾಗ ಮತ್ತು ಯಾವ ದೇಶದವರು? ಇದೆಲ್ಲದಕ್ಕೂ ಆನ್ಸರನ್ನು ನೋಡೋಣ. ಸ್ನೇಹಿತರೆ, ವಿಶ್ವದ ಮೊದಲ ಅಧಿಕೃತ ಸೂಪರ್ ಕಂಪ್ಯೂಟರ್ ಎಂಬ ಹೆಗ್ಗಳಿಕೆಗೆ CDC 6600 ಪಾತ್ರವಾಗುತ್ತೆ. ಎಸ್, ಈಗ ನಿಮಗೆ ಮೊದಲ ಪ್ರಶ್ನೆಯನ್ನು ಕೇಳಬಹುದು. ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ CDC 6600 ಅಥವಾ 6600 ಎನ್ನುವಂಥದ್ದಾಗಬೇಕು. ಇನ್ನು ಇದನ್ನು ಕಂಡು ಹಿಡಿದಂತಹ ದೇಶ ಯಾವುದು ಅಂತ ಕೇಳಿದರೆ ಇದನ್ನು ಅಮೇರಿಕಾ ಅನ್ನಬೇಕು. ಯಾಕಂದರೆ ಅಮೇರಿಕವೇ ಎಲ್ಲದರಲ್ಲೂ ಮುಂದಿರುವಂಥದ್ದು. ಈ ಮುಂಚೆ ಕೂಡ ಅದೇ ಇದ್ದಿದ್ದಲ್ವ, ಅದರಿಂದ CDC 6600 ಎನ್ನುವಂಥದ್ದು ಮೊದಲ ಸೂಪರ್ ಕಂಪ್ಯೂಟರ್ ಆಗಿದ್ದು, ಇದರ ಫುಲ್ ಫಾರ್ಮ್ ಏನು ಅಂದರೆ ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್ ಎನ್ನುವಂಥದ್ದು ಇದೇ ಸಂಸ್ಥೆ ಇದನ್ನು ತಯಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದರ ವಿನ್ಯಾಸಕ ಯಾರಪ್ಪ ಅಂತಂದರೆ ನೋಡಿದರೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಎಂದೇ ಕರೆಯಲ್ಪಡುವ ಸೆಮೌರ್ ಕ್ರೇ ಎನ್ನುವಂಥವ್ರು. ಸೆಮರ್ ಕ್ರೇ ಏನಿದ್ದರೆ ಇವರೇ ಇದನ್ನು ವಿನ್ಯಾಸಗೊಳಿಸುವಂತಹದ್ದು. ಇನ್ನು ಈ ಸೂಪರ್ ಕಂಪ್ಯೂಟರ್ ವೇಗ ಆಗ ಎಷ್ಟಿತ್ತು ಅಂದರೆ ಸೆಕೆಂಡಿಗೆ 3 ಮಿಲಿಯನ್ ಅಂದರೆ 30 ಲಕ್ಷ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು. ಇದು ಅಂದಿನ ಕಾಲದ ಇತರ ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ 10 ಪಟ್ಟು ವೇಗವಾಗಿತ್ತು ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಇದನ್ನು ಬಳಕೆ ನೋಡಿದ್ರೆ ಮುಖ್ಯವಾಗಿ ವೈಜ್ಞಾನಿಕ ಸಂಶೋಧನೆ ಹಾಗೂ ಪರಮಾಣು ಅಧ್ಯಯನಕ್ಕೆ ಬಳಸಲಾಗುತ್ತಿತ್ತು. ಇದನ್ನೇ ಅಭಿವೃದ್ಧಿಪಡಿಸಿ ಕ್ರೇ 1 ಅಂದರೆ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಯಾವುದನ್ನು ಕೇಳಿದರೆ ನೀವೇನು ಹೇಳಬೇಕಾಗುತ್ತೆ? ಕ್ರೇ 1R ಏನು ನಿಮಗೆ ಯಾವುದು ಫಸ್ಟಿಗೆ ಸೂಪರ್ ಕಂಪ್ಯೂಟರ್ ಅಂತ ಏನಿತ್ತು CDC 6600 ಅಂತ ಕೇಳಿದರೆ ಎರಡೂ ಕೇಳಲ್ಲ, ಒಂದು ಕೇಳ್ತಾರೆ, ಅದರೊಳಗಡೆ ಯಾವುದಿರುತ್ತೆ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಇದನ್ನು 1976ರಲ್ಲಿ ಕಂಡು ಹಿಡಿಯಲಾಯಿತು. ಇನ್ನು ಸೂಪರ್ ಕಂಪ್ಯೂಟರ್ನಲ್ಲಿ ಲಕ್ಷಣಗಳನ್ನು ನೋಡಿದ್ರೆ ಅದರೊಳಗೆ ಮುಖ್ಯವಾದದ್ದು ಫ್ಲಾಪ್ ಎನ್ನುವಂಥದ್ದು. ಇದು ಹೆಚ್ಚು ಇಂಪಾರ್ಟೆಂಟು. ಇದರ ವಿಸ್ತರಣೆ ಕೂಡ ಕೇಳ್ತಾರೆ. ಏನಿದು ಫ್ಲಾಪ್ ಅಂದರೆ ಸೂಪರ್ ಕಂಪ್ಯೂಟರ್ಗಳನ್ನು ವೇಗವನ್ನು ಕಂಡುಹಿಡಿಯುವಂಥದ್ದು. ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಫರ್ ಸೆಕೆಂಡ್ ಎನ್ನುವಂಥದ್ದು ಫ್ಲಾಪ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಸೂಪರ್ ಕಂಪ್ಯೂಟರ್ನ ವೇಗವನ್ನು ಕಂಡುಹಿಡಿಯುವಂಥದ್ದು ಅಥವಾ ಮಾನದಂಡದಲ್ಲಿ ಅಳೆಯಲಾಗುತ್ತೆ ಎನ್ನುವಂಥದ್ದು. ಇನ್ನು ಗಾತ್ರದಲ್ಲಿ ಇವು ತುಂಬ ದೊಡ್ಡದಾಗಿದ್ದು ಇಡೀ ಕೋಣೆಯನ್ನೇ ಅವಾಗ ಅವಲಂಬಿಸುತ್ತಿದ್ದವು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಈ ಸೂಪರ್ ಕಂಪ್ಯೂಟರ್ನ ವಿಶೇಷ ಅಂದರೆ ಸಮಾಂತರ ಸಂಸ್ಕರಣೆ ಅಂದರೆ ಪ್ಯಾರಲಲ್ ಪ್ರೊಸೆಸಿಂಗ್, ಅಂದರೆ ಒಂದು ಕಾರ್ಯವನ್ನು ಸಾವಿರಾರು ಪ್ರೊಸೆಸರ್ಗಳು ಹಂಚಿಕೊಂಡು ಒಟ್ಟಿಗೆ ಮಾಡೋದ್ರಿಂದ ಕೆಲಸ ಬೇಗ ಆಗ್ತಿತ್ತು. ಇನ್ನು ಸೂಪರ್ ಕಂಪ್ಯೂಟರ್ಗಳ ಉಪಯೋಗ ನೋಡೋಣ. ಹವಾಮಾನ ಮುನ್ಸೂಚನೆ, ಮಳೆ, ಬಿರುಗಾಳಿ, ಸುನಾಮಿಗಳ ಬಗ್ಗೆ ತಿಳಿಯಲು, ವೈಜ್ಞಾನಿಕ ಸಂಶೋಧನೆ, ಬಾಹ್ಯಾಕಾಶ ಸಂಶೋಧನೆ, ಉಪಗ್ರಹ ಉಡಾವಣೆ, ಕ್ಷಿಪಣಿ ತಂತ್ರಜ್ಞಾನ, ತೈಲ ಮತ್ತು ಅನಿಲ ಪರಿಶೋಧನೆ, ಕೃತಕ ಬುದ್ಧಿಮತ್ತೆಗೆ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ. ಇನ್ನು ಜಗತ್ತಿನ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಈಗಿರುವಂಥದ್ದು
ಫ್ರಾಂಟಿಯರ್ ಎನ್ನುವಂಥದ್ದು ಈಗ ಅಮೆರಿಕದಲ್ಲಿ ಇರುವಂಥದ್ದು. ಸ್ನೇಹಿತರೆ, ಸೂಪರ್ ಕಂಪ್ಯೂಟರ್ ಬಗ್ಗೆ ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ CDC 6600 ಅಮೇರಿಕ ಕಂಡುಹಿಡಿದಿದ್ದು. ಅದನ್ನು ಕಂಡುಹಿಡಿದವರು ಸೆಮರ್ ಕ್ರೇ ಎನ್ನುವಂಥವರು. ಅದನ್ನು ಕ್ರೇ 1 ಅಂತ ಕೂಡ ಕರೀತಾರೆ ಎನ್ನುವಂಥದ್ದು ಗೊತ್ತಿರಲಿ. ಮತ್ತು ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯಲು ಫ್ಲಾಫನ್ನು ಬಳಸಲಾಗುತ್ತೆ ಎನ್ನುವಂಥದ್ದು. ಈಗಿನ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಫ್ರಾಂಟಿಯರ್ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ, ಅದರ ಉಪಯೋಗಗಳು ಕೂಡ ಹೇಳಿದ್ದೀನಿ. ಇನ್ನು ಎರಡನೇದಾಗಿ ನಾವು ನೋಡೋಣ ಮೈನ್ ಫ್ರೇಮ್ ಕಂಪ್ಯೂಟರ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವುದು. ಸ್ನೇಹಿತರೆ, ಮೈನ್ ಫ್ರೇಮ್ ಕಂಪ್ಯೂಟರ್ಗಳು ಬೃಹತ್ ಪ್ರಮಾಣದ ಡಾಟಾ ಸಂಗ್ರಹಣೆಯ ಕೆಲಸವನ್ನು ಮಾಡುತ್ತೆ. ವಿಶ್ವಾಸಾರ್ಹತೆ ಮತ್ತು ಹೆಚ್ಚಿನ ವೇಗ ವಹಿವಾಟುಗಳಿಗೆ ಬ್ಯಾಂಕ್ಗಳು, ಸರ್ಕಾರಿ ಸಂಸ್ಥೆಗಳು, ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಇವುಗಳನ್ನು ಬಳಸಲಾಗುತ್ತೆ. ಯಾಕಂದರೆ ಡಾಟಾ ಸಂಗ್ರಹಣೆ ಮಾಡಬೇಕು ಅಂದರೆ ಒಂದು ಸರ್ವರನ್ನು ಮೇಂಟೈನ್ ಮಾಡಬೇಕು. ಸರ್ವರನ್ನು ಮೇಂಟೈನ್ ಮಾಡಿ ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ, ನೀವು ಸಿಂಪಲ್ಲಾಗಿ ಸರ್ವರನ್ನು ಮೇಂಟೈನ್ ಮಾಡುವಂಥ ಸಂಸ್ಥೆಗಳಿಗೆ ಅಂತ ಹೇಳ್ಬೋದು. ಇನ್ನು ಮೊದಲ ಮೈನ್ ಫ್ರೇಮ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಹಾರ್ಡ್ವರ್ಡ್ ಮಾರ್ಕ್ ಅನ್ನುವಂಥದ್ದು. ಹಾರ್ಡ್ವರ್ಡ್ ಮಾರ್ಕ್ ಎನ್ನುವಂಥದ್ದು. ಇನ್ನು ಅತಿ ಹೆಚ್ಚು ಫೇಮಸ್ ಆದಂತಹ ಮೈನ್ ಫ್ರೇಮ್ ಕಂಪ್ಯೂಟರ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಎನ್ನುವಂಥದ್ದು. ಸ್ನೇಹಿತರೆ, ಹೇಳಿನಲ್ಲ, ಮೈನ್ ಫ್ರೇಮ್ ಕಂಪ್ಯೂಟರ್ನ ಉದ್ದೇಶ ಏನು? ಸರ್ವರ್ಗಳನ್ನು ಇವಾಗ ನಿರ್ವಹಿಸುವಂಥದ್ದು. ಈಗ ನಿಮ್ಮ ಹತ್ರ ಯೂಟ್ಯೂಬ್ ಇದೆ, ನೀವು ಯೂಟ್ಯೂಬಲ್ಲಿ ಓಪನ್ ಮಾಡಿದಂಗೆ ಓಪನ್ ಆಗುತ್ತಾ? ನೀವು ಕೊಟ್ಟಂಥ ಇನ್ಸ್ಟ್ರಕ್ಷನು ಯೂಟ್ಯೂಬ್ಗೆ ಹೋಗುತ್ತೆ. ಯೂಟ್ಯೂಬ್ ಏನು ಸರ್ವರ್ ಇರುತ್ತೆ, ಆ ಸರ್ವರ್ ನಿಮ್ಮನ್ನು ಅಂದರೆ ನೀವು ಕಳಿಸಿರುವಂಥ ಮಾಹಿತಿಯನ್ನು ಅಲ್ಲಿಗೆ ಕಳಿಸುತ್ತೆ. ಅಲ್ಲಿಂದ ನಿಮಗೆ ಬರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಿಂಪಲಾಗಿ ಅರ್ಥ ಆದರೆ, ನೀವು ಈಗ ಅಪ್ಲಿಕೇಶನ್ಸ್ ಹಾಕಿರ್ತೀರ, ಲಾಸ್ಟ್ ಡೇಟಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಸರ್ವರ್ ಎರರ್ ಅಂತ ಬರುತ್ತೆ. ಸೊ ಅದಕ್ಕೆಲ್ಲ ಕೂಡ ಯಾವ ಕಂಪ್ಯೂಟರ್ಗಳನ್ನು ಬಳಸ್ತಾರೆ ಅಂದರೆ ಮೈನ್ ಫ್ರೇಮ್ ಕಂಪ್ಯೂಟರ್ಗಳು. ಅರ್ಥ ಆಯಿತು ಅಂದ್ಕೊಳ್ತೀನಿ. ವಿಶ್ವದ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಅದು ಹೆಚ್ಚಾಗಿ ಸರ್ವರ್ ಬಳಕೆ, ಡಾಟಾ ಸಂಗ್ರಹಣೆಗಾಗಲಿ ಬಳಸ್ತಾರೆ. ಆದರೆ ಹೆಚ್ಚು ಅಂದರೆ ಸರ್ವರನ್ನು ಮೇಂಟೈನ್ ಮಾಡೋದಕ್ಕೆ. ವಿಶ್ವದ ಮೊದಲ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಹಾರ್ಡ್ವರ್ಡ್ ಮಾರ್ಕ್ 1 ಎನ್ನುವಂಥದ್ದು. ಓಕೆ, ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಇನ್ನು ಮತ್ತೊಂದು ಕಂಪ್ಯೂಟರ್ ಅಂದರೆ ಮಿನಿ ಕಂಪ್ಯೂಟರ್. ಏನಿದು? ಮಿನಿ ಕಂಪ್ಯೂಟರ್ ಗೊತ್ತಿರಲಿ. ಡೇಟಾ ಸಂಗ್ರಹಣೆಗೆ ಇದನ್ನು ಉಪಯೋಗಿಸ್ತಾರೆ. ಹೆಚ್ಚು ಡೇಟಾ ಸಂಗ್ರಹಣೆ ಎಲ್ಲಾಗುತ್ತೆ ಅಂದರೆ ಮಿನಿ ಕಂಪ್ಯೂಟರ್ಗಳಲ್ಲಿ. ಉದಾಹರಣೆಗೆ ನಿಮಗೆ ರೈಲ್ವೆ ತಗೊಳ್ಳೋಣ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗುವ ಪ್ರಯಾಣಿಕರ ಸಂಖ್ಯೆ ಅಂದರೆ ಎಷ್ಟು ಜನ ಬುಕ್ ಮಾಡ್ತಾರೆ ಅದೆಲ್ಲವನ್ನು ಸಪ್ರೇಟಾಗಿ ಅದನ್ನು ಶೇಖರಣೆ ಮಾಡೋದು ಈ ಮಿನಿ ಕಂಪ್ಯೂಟರ್ನಲ್ಲಿ. ಇನ್ನು ನಾವು ಅಪ್ಲಿಕೇಶನ್ಸ್ ಹಾಕಿದರೆ ಅದ್ರ ಮಾಹಿತಿ ಇರುತ್ತಲ್ಲ, ಅದೆಲ್ಲವೂ ಅಷ್ಟೇ. ವಿಶ್ವದ ಮೊದಲ ಮಿನಿ ಕಂಪ್ಯೂಟರ್ ಯಾವುದಪ್ಪ ಅಂದರೆ PDP-1. ಯಾವುದು? PDP-1 ಫುಲ್ ಫಾರ್ಮ್ ಏನಪ್ಪ ಅಂದರೆ ಪ್ರೋಗ್ರಾಮ್ಡ್ ಡಾಟಾ ಪ್ರೊಸೆಸರ್ 1 ಎನ್ನುವಂಥದ್ದು. ಗೊತ್ತಾಯ್ತಾ? ಇದನ್ನು ಯಾವುದಪ್ಪ ಕಂಡುಹಿಡಿದಿದ್ದು ಸಂಸ್ಥೆ ಅಂದರೆ ಡಿಜಿಟಲ್ ಎಕ್ವಿಪ್ಮೆಂಟ್ ಕಾರ್ಪೊರೇಷನ್, DEC 1959ರಲ್ಲಿ ಕಂಡುಹಿಡಿಯುತ್ತೆ. PDP-1 ಎನ್ನುವಂಥದ್ದು ಮೊದಲ ಮಿನಿ ಕಂಪ್ಯೂಟರ್ ಆಗುವಂಥದ್ದು. ಇನ್ನು ಕೊನೆಯದಾಗಿ ನೋಡೋಣ ಮೈಕ್ರೋ ಕಂಪ್ಯೂಟರ್. ಸ್ನೇಹಿತರೆ, ನಾವೆಲ್ಲ ಬಳಸ್ತಾ ಇದ್ದೀವಲ್ಲ, PC, ಲ್ಯಾಪ್ಟಾಪ್, ಆಫೀಸ್ಗಳಲ್ಲಿ ಉಪಯೋಗಿಸುವಂಥದ್ದೆಲ್ಲ ಮೈಕ್ರೋ ಕಂಪ್ಯೂಟರ್, ಗಾತ್ರದಲ್ಲಿ ತುಂಬ ಚಿಕ್ಕದಲ್ಲಿ ಇರುವಂಥದ್ದು. ಇನ್ನು ವಿಶ್ವದ ಮೊದಲ ಮೈಕ್ರೋ ಕಂಪ್ಯೂಟರ್ ಯಾವುದು ಅಂದರೆ ಆಲ್ಟೇರ್ 8800. ಎಷ್ಟು? ಆಲ್ಟೇರ್ 8800. ಇನ್ನು ಲ್ಯಾಪ್ಟಾಪನ್ನು ಕಂಡಿದ್ದು ಅದಮ್ ಓಸ್ಬರ್ನ್ ಎನ್ನುವಂಥದ್ದು. ಇದು ನಿಮಗೆ ಗೊತ್ತಿರಲಿ ಎನ್ನುವಂಥದ್ದು ಮಾಹಿತಿಯನ್ನು ತಿಳಿಸಿದ್ದೀನಿ ಸ್ನೇಹಿತರೆ. ಇನ್ನು ಸೂಪರ್ ಕಂಪ್ಯೂಟರ್, ಮೈನ್ ಫ್ರೇಮ್ ಕಂಪ್ಯೂಟರ್, ಮೈಕ್ರೋ, ಮಿನಿ ಎಲ್ಲವನ್ನು ನೋಡಿದ್ದಾದಮೇಲೆ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಬಗ್ಗೆ ನೋಡಲಿಲ್ಲ ಅಂದರೆ ಹಿಂಗೆ ಅಲ್ವಾ? ಭಾರತದ ಸೂಪರ್ ಕಂಪ್ಯೂಟರ್ ಇತಿಹಾಸವನ್ನು ನೋಡೋಣ ಸ್ನೇಹಿತರೆ. ಇಲ್ಲೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾವು ಮೊದಲಿಗೆ ಅಮೇರಿಕದಿಂದ ನಾವು ಫಸ್ಟು ಕಂಪ್ಯೂಟರನ್ನು ತಯಾರಿಸಲ್ಲ. ಮೊದಲು HEC ಅರ್ಲಾನ್ ಕಂಪ್ಯೂಟರನ್ನು ತರ್ತೀವಿ. HEC ಎನ್ನುವಂಥ ಕಂಪ್ಯೂಟರನ್ನು ಅಮೇರಿಕದಿಂದ ತರಿಸ್ತೀವಿ. ಅದನ್ನು ತರಿಸಿದ್ದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಅದೇ ರೀತಿ ಒಂದು ಕಂಪ್ಯೂಟರನ್ನು ತಯಾರಿಸ್ತೀವಿ. ಅದುವೇ ಯಾವುದಪ್ಪ ನಾವು ತಯಾರಿಸುವಂಥದ್ದು? ಸಿದ್ಧಾರ್ಥ್ ಎನ್ನುವಂಥದ್ದು. ಇದೇ ಭಾರತದ ಮೊದಲ ಕಂಪ್ಯೂಟರ್ ಯಾವುದು? ಸಿದ್ಧಾರ್ಥ್. ಆಮೇಲೆ ಇದನ್ನು ತಯಾರಿಸ್ತೀವಿ, ಆಮೇಲೆ ನಾವೆಲ್ಲ ಅದು ಬಳಕೆ ಮಾಡ್ತೀವಿ. ಅದಾದ ಮೇಲೆ ಮತ್ತೆ ಅಮೇರಿಕದ ಹತ್ರ ಹೋಗ್ತೀವಿ, ಸೂಪರ್ ಕಂಪ್ಯೂಟರ್ನ ಕೇಳಲಾಗುತ್ತೆ. ಅಂದರೆ ಸೂಪರ್ ಕಂಪ್ಯೂಟರ್ ಕೊಡಿ ಅಂತ. ಅದನ್ನು ತಂದು ಮತ್ತೆ ಸೂಪರ್ ಕಂಪ್ಯೂಟರ್ನ ಭಾರತ ತಯಾರಿಸ್ತದೆ ಎನ್ನುವಂತಹ ಕಾರಣಕ್ಕೆ ಅಮೇರಿಕ ರಿಜೆಕ್ಟ್ ಮಾಡ್ತದೆ. ಇಲ್ಲ, ನಾವು ಸೂಪರ್ ಕಂಪ್ಯೂಟರ್ ಕೊಡೋದಿಲ್ಲ ಅಂತ. ನಾವೇನೋ ಪುಕ್ಸಟ್ಟೆ ಕೇಳಲಿಲ್ಲ, ದುಡ್ಡು ಕೊಟ್ಟೆ ಕೊಡ್ತೀವಿ, ಕೊಡಿ ಅಂತ ಕೇಳಿದ್ವಿ, ಕೊಡೋದಿಲ್ಲ. ಆಗ ಭಾರತದಲ್ಲಿ ಒಂದು ಚರ್ಚೆ ಆಗುತ್ತೆ, ನಾವೇ ಸೂಪರ್ ಕಂಪ್ಯೂಟರ್ನ ತಯಾರಿಸಬೇಕು ಅಂತ.
ಅಂತಹ ತಯಾರಿಕೆಯಲ್ಲಿ ಮೊದಲು ನಾಯಕತ್ವವನ್ನು ವಹಿಸಿಕೊಂಡಿದ್ದು ವಿಜಯ್ ಭಟ್ಕರ್ ಎನ್ನುವಂಥವರು ಪುಣೆಯಲ್ಲಿ ಸೂಪರ್ ಕಂಪ್ಯೂಟರನ್ನು ತಯಾರಿಸಲು ಮುಂದಾಗ್ತಾರೆ. ಅದುವೇ ಪರಮ್ 800 ಎನ್ನುವಂಥ ಸೂಪರ್ ಕಂಪ್ಯೂಟರನ್ನು ತಯಾರಿಸ್ತಾರೆ. ಆದರೆ ಅಮೇರಿಕ, ಚೀನಾದವ್ರಿಗಿದೆಲ್ಲ ಒಂದು ರೀತಿ ಅನುಮಾನ ವ್ಯಕ್ತವಾಗುತ್ತೆ. ಆಮೇಲೆ ನಿಮ್ಮ ಪರಮ್ 8000 ಕಂಪ್ಯೂಟರನ್ನು ತನ್ನಿ ಅಂತ ಹೇಳುತ್ತೆ. ತಗೊಂಡೋಗಿ ಎಕ್ಸಿಬಿಷನ್ಗೆ ಇಡ್ತಾರೆ. ಎಲ್ಲರೂ ಚೆಕ್ ಮಾಡಿದಾಗ ಆ ಸಮಯದಲ್ಲಿ ವಿಶ್ವದ ಟಾಪ್ ಟೂನಲ್ಲಿ ನಮ್ಮ ಪರಮ್ 8000 ಇರುವಂಥದ್ದು. ಸ್ನೇಹಿತರೆ, ಪರಮ್ 8000 ಎನ್ನುವಂಥದ್ದು ಏನಿದೆ, ಇದು ಭಾರತದ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಆಗಿದ್ದು, ಇದನ್ನು ವಿಜಯ್ ಭಟ್ಕರ್ ಅವರ ನೇತೃತ್ವದಲ್ಲಿ 1991ರಲ್ಲಿ ಇದೆಂದಿರಲಿ ಪುಣೆಯ ಸಿಡ್ಯಾಕ್ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿತ್ತು. ಪ್ರಸ್ತುತ ಐರಾವತ ಮತ್ತು ಪರಮ್ ಸಿದ್ಧಿ ಎನ್ನುವಂತಹ ಕಂಪ್ಯೂಟರ್ಗಳು ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಸ್ನೇಹಿತರೆ, ಇವೆರಡೂ ಕೂಡ ಸೂಪರ್ ಕಂಪ್ಯೂಟರ್. ಫ್ಲೋ ಸ್ಲೋವರ್ ಎನ್ನುವಂಥದ್ದು ಇದೊಂದು ಸೂಪರ್ ಕಂಪ್ಯೂಟರ್ ಆಗಿದ್ದು, ಇದನ್ನು NAL ಅಂದರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಇದನ್ನು ಸೃಷ್ಟಿ ಮಾಡಿತ್ತು ಎನ್ನುವಂಥದ್ದು. ಅನುಪಮ ಎನ್ನುವಂಥದ್ದು ಇದು ಕೂಡ ಸೂಪರ್ ಕಂಪ್ಯೂಟರ್. ಇದನ್ನು BARC ಅಂದರೆ ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್ ಇದನ್ನು ಕಂಡು ಹಿಡಿದಿತ್ತು ಎನ್ನುವಂಥದ್ದು ಗೊತ್ತಿರಲಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಇಷ್ಟಂಶಗಳು ಗೊತ್ತಿರಲಿ. ನಾವು ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಮಿನಿ ಮತ್ತು ಮೈಕ್ರೋ ಕಂಪ್ಯೂಟರ್ಗಳನ್ನು ನೋಡಿದ್ವಿ. ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರು, ವಿಶ್ವದ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರು, ವಿಶ್ವದ ಮೊದಲ ಮಿನಿ ಕಂಪ್ಯೂಟರು, ವಿಶ್ವದ ಮೊದಲ ಮೈಕ್ರೋ ಕಂಪ್ಯೂಟರ್ನ ನೋಡಿದ್ದೀವಿ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಕೂಡ ನೋಡಿದ್ದೀವಿ. ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಸ್ನೇಹಿತರೆ. ಈಗ ನಾವು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋಣ ಸ್ನೇಹಿತರೆ. ಕ್ವಶನ್ಸ್ ನಂಬರ್ 1 ಸ್ನೇಹಿತರೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಚಾರ್ಲ್ಸ್ ಬ್ಯಾಬೇಜ್. ಇನ್ನು ಇದಕ್ಕೆ ನೀವು ಆನ್ಸರ್ ಮಾಡಿ. ವಿಶ್ವದ ಮೊದಲ ಡಿಜಿಟಲ್ ಕಂಪ್ಯೂಟರನ್ನು ಸೃಷ್ಟಿಸಿದ ದೇಶ ಯಾವುದು ಅಂತ. ಯಾವುದು ಸ್ನೇಹಿತರೆ? ಅಮೇರಿಕಾ. ಕಂಪ್ಯೂಟರ್ನಲ್ಲಿ ಬಳಸುವ IC ಚಿಪ್ಪನ್ನು ಯಾವುದರಿಂದ ಮಾಡಲಾಗುತ್ತೆ? ಪ್ಲಾಸ್ಟಿಕ್, ತಾಮ್ರ, ಕಬ್ಬಿಣ, ಸಿಲಿಕಾನ್. ಎಲ್ರಿಗೂ ಗೊತ್ತಿರುತ್ತೆ, ಸಿಲಿಕಾನ್. ಇನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಪನ್ನು ಯಾರು ಕಂಡುಹಿಡಿದ್ರು? IC ಚಿಪ್ಪನ್ನು ಕಂಡುಹಿಡಿದಿದ್ದು ಯಾರು ಅಂದರೆ, ಇದನ್ನು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಜಾಕ್ ಕಿಲ್ಬ್ಜಿ ಮತ್ತು ರಾಬರ್ಟ್ ನೋಯ್. ಇನ್ನು ಹೈಬ್ರಿಡ್ ಕಂಪ್ಯೂಟರ್ನಲ್ಲಿ ಯಾವ ರೀತಿಯ ಸಿಗ್ನಲ್ಗಳು ಇರುತ್ತೆ? ಇದನ್ನು ಕೂಡ ಹಿಂದಿನ ಕ್ಲಾಸಲ್ಲೇ ಇದ್ದರೆ, ಕೇವಲ ಡಿಜಿಟಲ್, ಕೇವಲ ಅನಲಾಗ್, ಯಾವುದು ಅಲ್ಲ ಸ್ನೇಹಿತರೆ? ಅನಲಾಗ್ ಮತ್ತು ಡಿಜಿಟಲ್ ಎರಡು ಇದ್ದರೆ ಮಾತ್ರ ಹೈಬ್ರಿಡ್ ಕಂಪ್ಯೂಟರ್. ಇದನ್ನು ಎಲ್ಲಿ ಬಳಸ್ತಾರೆ ಹೇಳಿ? ECG ಆ್ಯಂಡ್ ಪೆಟ್ರೋಲ್ ಬಂಕ್ಗಳಲ್ಲಿ ಬಳಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಆಗಿದೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೀತಾರೆ ಅಂದರೆ CPU ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂದರೆ ಮೌಸ್ ಆಗಿರುವಂಥದ್ದು. ಮಾನಿಟರ್ 2 ಆಗಿರುತ್ತೆ, ಸ್ಪೀಕರ್ ಔಟ್ಪುಟ್ಟು, ಪ್ರಿಂಟರ್ ಔಟ್ಪುಟ್ ಆಗಿರುವಂಥದ್ದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ನ 2ನೇ ಕ್ಲಾಸ್ ಆಗಿರುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇದರ ಫೀಡ್ಬ್ಯಾಕನ್ನು ಕೂಡ ನೀವು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.